ಹಾಯ್ ಹಲೋ ನಮಸ್ಕಾರ ಸ್ನೇಹಿತರೆ. ಕೇಶವ ಮನೆ ಬಿಟ್ಟು ಹೋಗೋ ನಿರ್ಧಾರವನ್ನು ವಾಪಸ್ ತಗೊಂಡಿದ್ದೆ. ಅಪ್ಪನನ್ನು ಅಪ್ಕೊಂಡಿದ್ದಾಯಿತು. ಇದರ ನಡುವೆ ವಲ್ಲಭನ ಪ್ರೀತಿಯ ಒಂದು ವಸ್ತು ಅವನಿಂದ ದೂರ ಆಗಿದೆ. ಇದಕ್ಕೆ ಕಾರಣ ಪ್ರಿಯಾನ. ಏನಾಯಿತು, ಏನು ಕಥೆ ಆಯ್ತು ಎಲ್ಲವನ್ನ ಕೂಡ ತಿಳ್ಕೊಬೇಕು ಅಂದರೆ ಈಗಲೇ ನಮ್ಮ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಈ ಒಂದು ವಿಡಿಯೋವನ್ನು ಪೂರ್ತಿಯಾಗಿ ನೋಡೋದನ್ನು ಯಾವುದೇ ಕಾರಣಕ್ಕೂ ಕೂಡ ಮರಿಬೇಡಿ. ಇಲ್ಲಿ ಅಪ್ಪನನ್ನು ನೆನಪು ಮಾಡಿಕೊಂಡೆ ದಾರಿಯಲ್ಲಿ ಕೇಶವ ನಡ್ಕೊಂಡು ಬರ್ತಿದ್ದಾನೆ. ಇಲ್ಲಿ ಅಪ್ಪನ ವ್ಯಕ್ತಿತ್ವ ಜೊತೆಗೆ ಅಪ್ಪ ತಮ್ಮನ್ನು ಬೆಳೆಸಿದ ರೀತಿ, ಚಿಕ್ಕದ್ರಲ್ಲಿ ಪ್ರತಿ ದಿನ ಕೂಡ ತಮ್ಮನ್ನು ಸ್ಟ್ರಿಕ್ಟಾಗಿ ಬೆಳೆಸ್ತಾ ಕಲಿಸ್ತಾ ಜೀವನದ ಪಾಠವನ್ನು ಹೇಳ್ಕೊಡ್ತಾ ಸಂಸ್ಕಾರವನ್ನು ಹೇಳ್ಕೊಡ್ತಾ ಬೆಳೆಸಿದ ರೀತಿ ಪ್ರತಿಯೊಂದನ್ನು ನೆನಪು ಮಾಡ್ಕೊತಿದ್ದಾರೆ. ಜೊತೆಗೆ ತನಗೆ ಅಂಗಡಿಯಲ್ಲಿ ಈಗ ಗಾಯ ಆದಾಗ ಅಪ್ಪ ಆತಂಕ ಪಟ್ಕೊಂಡಿದ್ದದ್ದು ಎಲ್ಲವನ್ನ ಕೂಡ ನೆನಪು ಮಾಡಿಕೊಂಡು ಮನೆಗೆ ಬರ್ತಿದ್ದಾರೆ. ಇತ್ತ ಕಡೆ ನಂದ ಅವರು ರಕ್ಷು ಹತ್ರ ಲೆಕ್ಕ ಹಾಕಿಸ್ತಿದ್ದಾರೆ. ಲೆಕ್ಕ ಹಾಕಬೇಕಾದ್ರೆ ಇಲ್ಲಿ 3,300 ರೂಪಾಯಿ ಲೆಕ್ಕ ಬರ್ದಿರುತ್ತೆ, ಬಟ್ 3,100 ರೂಪಾಯಿ ಮಾತ್ರ ಇದೆ ಅಂತ ಹೇಳಿದಾಗ ಈ ಕಡೆ ನಂದ ಅವರು ಕೋಪ ಮಾಡಿಕೊಂಡು ಗಿರಿಜಾ ಅಂತ ಹೇಳಿ ಕರೀತಿದ್ದಾರೆ. ಅಷ್ಟರಲ್ಲಿ ಇತ್ತ ಕಡೆ ಮೀನಾ ಕೂಡ ರೂಮಿಗೆ ಹೋಗಿದ್ದಾಳೆ. ರೂಮಲ್ಲಿ ಎಲ್ಲ ಬಟ್ಟೆ ಕೂಡ ಹರಡ್ಕೊಂಡು ನಿಂತಿದೆ. ಬಿಕಾಸ್ ಇಲ್ಲಿ ಬಟ್ಟೆಯನ್ನು ಎಲ್ಲ ಪ್ಯಾಕ್ ಮಾಡ್ಕೊಂಡಿದ್ಲು ಬ್ಯಾಗಲ್ಲಿ, ಮನೆ ಬಿಟ್ಟು ಹೋಗಬೇಕು ಅಂತ ಕೇಶವ ಹೇಳಿದ್ರಂತ. ಆದರೆ ಇವಾಗ ಬ್ಯಾಗಲ್ಲಿರ್ತಕ್ಕಂಥ ಪ್ಯಾಕನ್ನು ಬಟ್ಟೆ ಎಲ್ಲವನ್ನ ಕೂಡ ಹೊರಗಡೆ ಹರಡಿರುವುದನ್ನು ನೋಡಿದಂಥ ಮೀನಾಗೆ ಗೊತ್ತಾಗುತ್ತೆ ಇದನ್ನು ಕೇಶವನೇ ಮಾಡಿದಾನೆ ಅಂತ. ಫುಲ್ ಖುಷಿ ಆಗುತ್ತೆ. ಈ ಕಡೆ ಮಾವ ಕರೀತಿದ್ದಾಗಲೇ ಆಕೆ ಕೂಡ ಹೊರಗಡೆ ಬರ್ತಾರೆ, ಗಿರಿಜವ್ರು ಕೂಡ ಬರ್ತಾರೆ. ಏನಿದು ನಿನ್ನ ಮಗನಿಗೆ ನಾನು ಸುಮ್ಮನೆ ಬೈತೀನ, ಸುಮ್ಮನೆ ವಿನಾಕಾರಣ ಬೈಯೋದಿಲ್ಲ, ಅವ್ನು ಮಾಡೋ ತಪ್ಪಿಗೆ ಬೈಯೋದು. ನೋಡಿದ್ಯಾ, ಲೆಕ್ಕ ಬರ್ದಿರೋದು 3,300, ಆದರೆ ಕೈ ಕೊಟ್ಟಿರೋದು 3,100 ಮಾತ್ರ. 200 ರೂಪಾಯಿ ನನಗೆ ದೊಡ್ಡ ಲೆಕ್ಕನೇ. ಇವತ್ತು ನಾವು 1,000 2,000 ಎಷ್ಟೇ ದುಡಿಬಹುದು ಪ್ರತಿದಿನ, ಆದರೆ 200 ರೂಪಾಯಿ ಬೆಲೆ ನನಗೆ ಈಗಲೂ ಕೂಡ ಅದೇ ಇದೆ ಅಂತ ಹೇಳ್ತಿದ್ದಾರೆ. ಅಷ್ಟರಲ್ಲಿ ಕೇಶವ ಕೂಡ ಬರ್ತಾರೆ. ಕೇಶವ ಅಪ್ಪ ಬೈತಿರ್ತಾರೆ, ಬಟ್ ಆದರೂ ಕೇಶವನ್ಗೆ ಈಗ ಅಪ್ಪನ ಬೈಗಳು ಕೇಳಿಸ್ತಿಲ್ಲ, ಅಪ್ಪನ ಪ್ರೀತಿ ಕೇಳಿಸ್ತಿದೆ, ಪ್ರೀತಿಯ ಒಂದು ಮಾತುಗಳು ಕೇಳಿಸ್ತದೆ. ಹಾಗಾಗಿ ಅಪ್ಪ ಬೈತಾ ಇದ್ರು ಕೂಡ ಹೋಗಿದ್ದೆ ಅಪ್ಪನನ್ನು ಅಪ್ಕೊಂಡ್ಬಿಡ್ತಾರೆ. ಎಲ್ರಿಗೂ ಕೂಡ ಮನೇಲಿ ಖುಷಿ ಆಗತ್ತೆ. ಈ ಕಡೆ ಗಿರಿಜಾ ಮತ್ತು ಮೀನಾ ಅವ್ರಿಗಂತೂ ತುಂಬ ಅಂದರೆ ತುಂಬ ಖುಷಿ ಆಗತ್ತೆ. ಏನೋ ಬಿಡು ಅಂತ ಹೇಳ್ತಿದ್ದಾರೆ, ಬಟ್ ಆದರೂ ಕೂಡ ಅಪ್ಪನ ಅಪ್ಕೊಂಡೇ ಇದ್ದಾರೆ ಕೇಶವ. ಒಂದೇ ಕ್ಷಣ ಅಪ್ಪ ಕೂಡ ಮಗನನ್ನು ಅಪ್ಕೋಬೇಕು ಅಂತ ಅನಿಸುತ್ತೆ, ಬಟ್ ಇಲ್ಲ, ನಾನು ಸಲಿಗೆ ಕೊಟ್ಟರೆ ತಲೆ ಮೇಲೆ ಕೂತ್ಕೊಂಡ್ಬಿಡ್ತಾರೆ ಅಂತ ಯೋಚನೆ ಮಾಡಿದಂಥ ನಂದವರು, ಬಿಡು, ಏನು ಅಂದ್ಕೊಂಡಿದ್ಯಾ, ನಿನ್ನ ರೀತಿ ಅಪ್ಕೊಂಡು ಮಾತ್ರಕ್ಕೆ ನಾನು ಬಿಟ್ಬಿಡ್ತೀನಿ ದುಡ್ಡನ್ನ ಅಂತ ಅಂದ್ಕೊಂಡಿದ್ಯಾ? ಇಲ್ಲ, ಯಾವುದೇ ಕಾರಣಕ್ಕೂ ಬಿಡುವುದಿಲ್ಲ. ನೀನು ಏನು ಮಾಡ್ತೀಯೋ ಗೊತ್ತಿಲ್ಲ. 200 ರೂಪಾಯಿ ನಾಳೆ ಬೆಳಿಗ್ಗೆ ಅಷ್ಟರಲ್ಲಿ ನನ್ನ ಗಲ್ಲದಲ್ಲಿ ಇರಬೇಕು. ಇನ್ನು ಮುಂದೆ ಏನು ಲೆಕ್ಕ ತಪ್ಪು ಹೋಗಿರುತ್ತೋ ಆ ದುಡ್ಡನ್ನು ನೀನೇ ಕಟ್ಟಬೇಕು, ಇದೇ ನಿನಗೆ ಕೊಡ್ತಾ ಇರೋ ಪನಿಷ್ಮೆಂಟ್ ಅಂತ ಹೇಳಿ ಅಲ್ಲಿಂದ ಹೋಗ್ಬಿಡ್ತಾರೆ. ಅಯ್ಯೋ, ನಮ್ಮ ಮಾವ ಈ ರೀತಿ 200 ರೂಪಾಯಿಗೆ ಎಮೋಷ್ನಲ್ ಆಗಿದ್ದನ್ನ ಯಾವತ್ತೂ ನೋಡಿಲ್ವೋ ಕೇಶವ, ಮೊದಲು 200 ರೂಪಾಯಿ ಕೊಟ್ಬಿಡು ಪಾಪ ನಮ್ಮ ಮಾವ ಅಂತ ಹೇಳಿ ತಮಾಷೆ ಮಾಡ್ತಿದ್ದಾರೆ ಸುಂದರ ಅವರು. ನಂತರ ಇಲ್ಲಿ ಇಬ್ಬರು ಕೂಡ ವಲ್ಲಭ ಮತ್ತು ಮಾಧವ ಬಂದಿದ್ದ ಕೇಶವನನ್ನು ಅಪ್ಕೋತಾರೆ, ಖುಷಿ ಪಡ್ತಾರೆ. ಈ ಕಡೆ ಗಿರೀಶ್ ಅವರಂತೂ ಮೀನಾನ, ನೋಡಿದ್ಯಾ ಮೀನಾ, ನಿನ್ನಿಂದಾಗೆ ಇಷ್ಟೆಲ್ಲ ಆಗಿದ್ದು, ಕೊನೆಗೂ ನೀನು ಕೊಟ್ಟ ಮಾತನ್ನು ಉಳಿಸ್ಕೊಂಡ್ಬಿಟ್ಟೆ ಅಮ್ಮ, ನನ್ನ ಮನೆಯನ್ನು ಹಾಗೆ ಬಂದ್ ಮಾಡಿಬಿಟ್ಟೆ ಅಂತ ಹೇಳಿದಾಗ, ಅತ್ತೆ ಇದು ಯಾವುದೋ ಒಂದು ಗಾಜಿನ ಮನೆ ಅಲ್ಲ ಅತ್ತೆ, ಇದು ನಂದು ಗೋಕುಲ, ಇದನ್ನು ಹೊಡೆಯೋದಕ್ಕೆ ಯಾರಿಂದ ಕೂಡ ಸಾಧ್ಯ ಇಲ್ಲ, ಇದು ಯಾವತ್ತಿದ್ರೂ ಕೂಡ ಒಂದಾಗೇ ಇರುತ್ತೆ, ಖುಷಿಯಾಗೇ ಇರುತ್ತೆ ಅಂತ ಹೇಳಿ ಮೀನಾ ಹೇಳ್ತಿದ್ದಾಗೆ ಅತ್ತೆ ಸೊಸೆಗೆ ಮುತ್ತನ್ನಿಡ್ತಾರೆ. ನಂತರ ಇದು ಎಲ್ಲವನ್ನ ಕೂಡ ನೋಡಿ ಒಂದು ಕಡೆ ಖುಷಿ, ಒಂದು ಕಡೆ ಹೊಟ್ಟೆ ಕಿಚ್ಚು ಪ್ರಿಯಾಗ ಆಗ್ತದೆ. ನಂತರ ಇಲ್ಲಿ ಕೇಶವನ್ ರೂಮ್ಗೆ ಮೀನಾ ಬಂದಿದೆ. ಏನಿದು ಕೇಶವ, ಏನೋ ಯಾರೋ ಬಿಲ್ಡಪ್ ಕೊಡ್ತಾ ಇದ್ರು, ನಾನು ಸೋಮವಾರನೇ ಮನೆ ಬಿಟ್ಟು ಹೋಗ್ತೀನಿ ಅಂತ ನಾನು ಕೇಳಿದ್ದಕ್ಕೆ ಬುಧವಾರ ತನಕ ಟೈಮ್ ಕೊಟ್ಟರು, ಅಂಥದ್ರಲ್ಲಿ ನಾನು ಬುಧವಾರ ತನಕ ಟೈಮ್ ಕೊಟ್ಟು ನೋಡೋಣ ಅಂತ ಹೇಳಿದರೆ ಮಂಗಳವಾರನೇ ಡಿಸೈಡ್ ಮಾಡ್ಕೊಂಡ್ಬಿಟ್ಟಿದ್ದಾರೆ. ಹೇಗಾಯಿತು, ಏನು ಕತೆ ಅಂತ ಹೇಳಿ ಮೀನಾ ಕೇಶವನ ಕೇಳ್ತಿದ್ರೆ, ಹೌದು ಮೀನಾ, ನಾನು ಅವತ್ತು ಸೋಮವಾರನೇ ಹೋಗಿದ್ರೆ ತಪ್ಪು ಮಾಡಿಬಿಡ್ತಿದ್ದೆ, ನಿಜಕ್ಕೂ ಕೂಡ ನೀನು ನನ್ನ ಬುಧವಾರ ತನಕ ತಳ್ಳಿದ್ದು ಒಳ್ಳೆಯದೇ ಆಯಿತು. ಅಪ್ಪ ಏನು ಅಂತ ಗೊತ್ತಾಯಿತು. ನಾನು ಅಪ್ಪನ ಕೋಪ ಮಾತ್ರ ನೋಡ್ತಾ ಇದ್ದೆ, ಆದರೆ ಅಪ್ಪನ ಮನಸ್ಸಲ್ಲಿ ನನ್ನ ಮೇಲೆ ಎಷ್ಟು ಪ್ರೀತಿ ಇತ್ತು. ಇವತ್ತು ಬೆಳಗ್ಗೆ ನನಗೆ ಗಾಯ ಆದಾಗ ಅವ್ರ ಜೀವನೇ ಹೋದಾಗ ಆಯಿತು ಗೊತ್ತಾ, ಅವ್ರು ಎಷ್ಟು ಸಂಕಟ ಪಟ್ಟರು ಗೊತ್ತಾ. ನಿಜಕ್ಕೂ ಅಪ್ಪನಿಗೆ ನನ್ನ ಬಗ್ಗೆ ತುಂಬಾ ಪ್ರೀತಿ ಇದೆ, ಆದರೆ ಅವರು ಎಲ್ಲವನ್ನ ಕೂಡ ಕೋಪದಿಂದ ಮುಚ್ಚಿ ಹಾಕ್ತಿದ್ದಾರೆ ಅಷ್ಟೇ. ಅವರು ಈ ರೀತಿ ನಡ್ಕೋತಿದ್ದಾರೆ ಅಂತ ಅದಕ್ಕೆ ಕಾರಣ ನಮಗೆ ಒಳ್ಳೇದಾಗಬೇಕು, ನಾವು ಎತ್ತರಕ್ಕೆ ಬೆಳಿಬೇಕು ಅನ್ನೋ ಕಾರಣದಿಂದ. ಅದು ನನಗೆ ಅರ್ಥ ಆಯಿತು. ಅಪ್ಪ ನನ್ನನ್ನು ಮಾಲೀಕನಾಗಿ ನೋಡ್ತಿದ್ದಾರೆ ಅಂತ ಹೇಳಿ ಅಪ್ಪನ ಮನಸ್ಸಲ್ಲಿ ಪ್ರೀತಿಯನ್ನು ಇಲ್ಲಿ ಕೇಶವ ಅರ್ಥ ಮಾಡ್ಕೊಂಡಿದ್ದಾರೆ. ಇದರಿಂದ ಮೀನಾಗೂ ತುಂಬ ಖುಷಿ ಆಗುತ್ತೆ. ಇದರಲ್ಲಿ ನನ್ನ ಸ್ವಾರ್ಥ ಕೂಡ ಇದೆ ಕೇಶವ. ಈ ಮನೆ ಬಿಟ್ಟು ಹೋಗಬೇಕಾದ್ರೆ ನಾನು ಕೂಡ ನಿನ್ನ ಜೊತೆ ಬರಲೇಬೇಕಾಗಿತ್ತು. ಆಗ ಈ ಮನೆಯವ್ರನ್ನ ತುಂಬ ಮಿಸ್ ಮಾಡ್ಕೋತಿದ್ದೆ ನಾನು ಎಲ್ಲೇ ಇದ್ದರೂ ನನ್ನ ಮನಸ್ಸು ಮಾತ್ರ ಇಲ್ಲೇ ಇರ್ತಿತ್ತು. ಅಷ್ಟು ಹಚ್ಕೊಂಡ್ಬಿಟ್ಟಿದ್ದೀನಿ ಅತ್ತೆ ಮಾವ ರಕ್ಷಾ ಅಮ್ಮು ಎಲ್ಲರನ್ನ ಕೂಡ ಅಂತ ಹೇಳಿ ಮೀನಾ ಹೇಳಿದಾಗ, ನೋಡು ಮೀನಾ, ನಿನ್ನಂಥ ಹೆಂಡತಿ ಪಡೆದಿರೋ
ಬಂದಿರೋ ನಾನೇ ಧನ್ಯವಂತ. ಯಾಕೆ ಗೊತ್ತಾ, ಬೇರೆ ಯಾರೇ ನಿನ್ನ ಜಾಗದಲ್ಲಿ ಇದ್ದಿದ್ರು ಕೂಡ ಅವರೇ ಮನೆ ಬಿಟ್ಟು ಹೋಗಬೇಕು ಅಂತ ಹೇಳ್ತಿದ್ರು. ಆದರೆ ನೀನು ನೋಡು ಹೇಗೆ ಈ ಮನೆಯನ್ನು ಒಟ್ಟುಗೂಡಿಸ್ಬೇಕು ಅಂತ ಯೋಚನೆ ಮಾಡ್ತೀಯ. ಅವತ್ತು ನಿನಗೆ ಬೈತ್ರಲ್ವ, ಆಗ ನಿಜವಾಗ್ಲೂ ನಂಗೆ ಅಪ್ಪನ ಮೇಲೆ ಕೋಪ ಬಂದಿದ್ದು, ಸಿಟ್ಟು ಬಂದಿದ್ದು ನಿಜ. ಆದರೆ ಯಾವಾಗ ಅಪ್ಪ ಬಂದು ನಿನ್ನ ಹತ್ರ ಕ್ಷಮೆ ಕೇಳಿದ್ರು ಅಂತ ಗೊತ್ತಾಯಿತು, ಆಗಲೇ ನನಗೆ ಅಪ್ಪನ ಮೇಲಿರೋ ಕೋಪ ಹೋಗ್ಬಿಡ್ತು. ಅಪ್ಪ ಆ ರೀತಿ ಬಂದು ಕ್ಷಮೆ ಕೇಳಿದ್ದಾರೆ ಅನ್ನೋದ್ರಲ್ಲೇ ತಿಳ್ಕೊಬೇಕು ಅಪ್ಪ ಹಂಗೆ ಅವರ ತಪ್ಪು ಅರ್ಥ ಆಗಿದೆ ಅಂತ. ಅಪ್ಪ ಯಾವತ್ತಿದ್ರೂ ಕೂಡ ಸ್ಟ್ರಿಕ್ಟೇ, ಈಗಲೂ ಹಾಗೆ ಇದ್ದಾರೆ. ಆದರೆ ನಾವು ಯೋಚನೆ ಮಾಡಿದ ರೀತಿಯೇ ಬದಲಾಗಿತ್ತು ಅಂತ ಹೇಳಿ ಕೇಶವ ಹೇಳ್ತಾರೆ. ನಂತರ ಇಲ್ಲಿ ಮೀನಾ, ನೀನು ಈ ರೀತಿ ಒಳ್ಳೆ ನಿರ್ಧಾರ ತೊಗೊಂಡಿರೋದಕ್ಕೆ ನಾನು ನಿನಗೆ OTP ಕೊಡ್ತೀನಿ ಅಂದಾಗ, ನೀನು ಅವತ್ತು ನನಗೆ OTP ಕೊಟ್ಟೆ, ಬಟ್ ನಾನು ನಿನ್ಗೆ ಕೊಡೋಕೆ ಬರಲಿಲ್ಲ ಅಲ್ವಾ, ನಾನೇ ನಿಂಗೆ OTP ಕೊಡ್ತೀನಿ ಅಂತ ಕೇಶವ ಹೇಳ್ತಾರೆ. ಸರಿ ಬಿಡು, ಇಬ್ಬರು ಕೂಡ ಒಟ್ಟಿಗೆ OTP ಕೊಡೋಣ ಅಂತ ಹೇಳಿ ಇಬ್ಬರು ಕೂಡ OTP ಕೊಟ್ಕೋತಾರೆ. ತದನಂತರ ಈತ ಕಡೆ ಪ್ರಿಯಾ ಅಂತೂ ಫುಲ್ ಗರಂ ಆಗಿಬಿಟ್ಟಿದ್ದಾರೆ. ಗಂಡ ನಿನ್ನೆ ರಾತ್ರಿ ಮೆಸೇಜ್ ಹಾಕಿ ರೂಮಿಗೆ ಬರಲಿಲ್ಲ ಅಂತ. ಹಾಗಾಗಿ ಮಾಧವ ಬರ್ತಿದ್ದಾಗೆ ತುಂಬಾ ಕೋಪ ಮಾಡ್ಕೊಂಡಿದ್ದಾರೆ. ಬಟ್ ಮಾಧವಂಗೆ ಗೊತ್ತಿಲ್ಲ, ಹೊರಗಡೆ ಆಯ್ತಲ್ವೇ ಎಷ್ಟು ಖುಷಿ ಆಗ್ತದೆ ಗೊತ್ತಾ ಪ್ರಿಯಾ. ಕೇಶವ ಎಷ್ಟು ಬೇಜಾರು ಮಾಡ್ಕೊಂಡಿದ್ದ ಅಪ್ಪನ ಬಗ್ಗೆ 2 ದಿನದಿಂದ. ಈಗ ಅವನು ಅಪ್ಪನ ಅಪ್ಕೊಂಡಿದ್ದೆಲ್ಲ ನೋಡಿ ಎಲ್ಲ ಸಮಸ್ಯೆ ಬಗೆಹರಿತು ಅಂತ ಅನ್ನಿಸ್ತದೆ. ಫುಲ್ ಖುಷಿ ಆಗ್ತದೆ. ಯಾಕೆ ನೀನು ಖುಷಿ ಆಗ್ತಿಲ್ವಾ ಅಂತ ಹೇಳಿ ಮಾಧವ ಅವರು ಪ್ರಿಯಾನ ಕೇಳ್ತಾರೆ. ಆಗ ಇಲ್ಲಿ ಪ್ರಿಯಾ ಅರಿತೆ ಏನಿಲ್ಲ, ನನಗೂ ಕೂಡ ಖುಷಿ ಆಯಿತು, ಆದರೆ ನನಗೆ ಬೇಜಾರಾಗಿದೆ. ಗಂಡಂಗೆ ಕೆಲವೊಂದು ವರ್ಷಗಳ ಕಳೆದ ನಂತರ ಪ್ರೀತಿ ಕಡಿಮೆ ಆಗುತ್ತೆ ಅಂತ ಗೊತ್ತಿತ್ತು, ಬಟ್ ನಿಮಗೆ ರೀತಿಯ ಇಷ್ಟು ಬೇಗ ಅಂತ ಗೊತ್ತಿರಲಿಲ್ಲ ಅಂತ ಹೇಳಿ ಕೋಪ ಮಾಡಿಕೊಂಡು ಮಲ್ಕೊಂಡ್ಬಿಡ್ತಾರೆ. ಈ ಕಡೆ ಪ್ರಿಯಾ ಅನ್ಕೋತಿದ್ದಾಳೆ, ನನ್ನ ಗಂಡ 1-2 ಸರಿ ಓಲೈಸಿದ ಮೇಲೆ ಅವನ್ನ ಆಟ ಆಡಿಸೋದು ಬೇಡ, ಯಾಕೆ ಏನು ಅಂತ ಹೇಳಿಬಿಡೋಣ ಅಂತ ಅಂದ್ಕೊಂಡಿದ್ರೆ ಆ ಕಡೆ ಮಾಧವೊಬ್ಬರು, ಅಯ್ಯೋ ಪ್ರಿಯಾಗೆ ಏನೂ ಬೇಜಾರಾಗಿದೆ ಅನಿಸುತ್ತೆ, ಮನೇಲಿ ಯಾರು ಏನೂ ಹೇಳಿರ್ಬೋದು, ಅದಕ್ಕೆ ಕೋಪ ಮಾಡ್ಕೊಂಡಿರ್ಬೋದು, ಬೆಳಿಗ್ಗೆ ಆಗ್ತಿದ್ದಾಗೆ ಅದು ಮರೆತು ಸರಿ ಹೋಗ್ಬೋದೇನೋ, ಸುಮ್ಮನೆ ಡಿಸ್ಟರ್ಬ್ ಮಾಡೋದು ಬೇಡ ಅಂತ ಅನ್ಕೋತಾರೆ ಮಾಧವೊಬ್ಬರು. ಹಾಗಾಗಿ ಇಲ್ಲಿ ಮಾಧವೊಬ್ಬರು ಎದ್ದು ಹೋಗ್ತಿದ್ದಾಗೆ ಈ ಕಡೆ ಪ್ರಿಯಾ, ಏನಪ್ಪ ಇದು ಸಮಾಧಾನ ಕೂಡ ಮಾಡೋದಿಲ್ವಲ್ಲ ಅಂತ ಹೇಳಿ ತುಂಬ ಅಂದರೆ ತುಂಬ ಬೇಜಾರು ಮಾಡ್ಕೋತಾರೆ. ತದನಂತರ ಆಯ್ತ ಕಡೆ ಶ್ರೀಕಂಠು ಕತ್ಲೆ ಆಗ್ತಿದ್ದಾಗೆ ತನ್ನ ಫ್ರೆಂಡ್ಸ್ ಎಲ್ರಿಗೂ ಕೂಡ ವೇಟ್ ಮಾಡ್ತಿದ್ದಾರೆ. ಫ್ರೆಂಡ್ಸ್ ಬರ್ತಿದ್ದಾಗೆ ಈ ವಲ್ಲಭನ ಗಾಡಿನ ಎತ್ಕೊಂಡು ಹೋಗಿ ಯಾವುದೇ ಕಾರಣಕ್ಕೂ ಕೂಡ ಅವನ ಕಣ್ಣಿಗೆ ಬೀಳಬಾರ್ದು ಆ ರೀತಿ ಮಾಡಿ ಅಂತ ಹೇಳಿ ಗಾಡಿಯನ್ನೇ ಕಿಡ್ನಾಪ್ ಮಾಡಿಸ್ಬಿಡ್ತಾರೆ. ನಂತರ ನೋಡ್ತಾ ಇರು ವಲ್ಲಭ, ನಾಳೆ ನೀನು ಚಡಪಡಿಸಿ ಒದ್ದಾಡ್ಬಿಡ್ಬೇಕು, ಆ ರೀತಿ ಆಗತ್ತೆ ಅಂತ ಹೇಳಿ ಶ್ರೀಕಂಠ ಅನ್ಕೋತಾರೆ. ನಂತರ ಬೆಳಗ್ಗೆ ಆಗತ್ತೆ. ಇಲ್ಲಿ ಅಮ್ಮುಗೆ ಮೀನಾ ರಂಗೋಲಿ ಬಿಡುವುದನ್ನು ಹೇಳ್ಕೊಡ್ತಿದ್ದಾರೆ. ಆಲ್ರೆಡಿ ರಂಗೋಲಿ ಮರ್ತು ಹೋಗಿರತ್ತೆ ಇಲ್ಲಿ ಅಮ್ಮುಗೆ. ಅಷ್ಟರಲ್ಲಿ ವಲ್ಲಭ, ಏನದು ಅಕ್ಕ ತಂಗಿರಿ ಏನು ಮಾಡ್ತಿದ್ರ, ರಂಗೋಲಿ ಬಿಡುವುದನ್ನು ಇವಳಿಗೆ ಯಾಕೆ ಹೇಳ್ಕೊಡ್ತಾ ಇದ್ರ, ಅಲ್ಲಿ ಅಕೌಂಟೆನ್ಸಿ ಪಾಠ ಕೇಳಿದೆ, ಲಾಸ್ಟ್ ಪೇಜಲ್ಲಿ ರಂಗೋಲಿ ಬಿಡ್ತಾ ಕೂತಿರ್ತಾಳೆ ಇವಳು ಅಂತ ಹೇಳಿ ವಲ್ಲಭ ಹೇಳಿದಾಗ, ಹೌದಾ ವಲ್ಲಭ, ಹಾಗಿದ್ರೆ ನೀನು ಯಾಕೆ ಅವಳ ಕಡೆ ನೋಡ್ತಿದ್ದೆ, ವಲ್ಲಭ ಪಾಠ ಕೇಳಿದೆ ಅಂತ ಹೇಳಿ ಮೀನಾ ಅವರು ವಲ್ಲಭನನ್ನೇ ರೇಗಿಸಿದಾಗ, ಏನಿದು ಅದಕ್ಕೆ ನನ್ನ ಬುಡಕ್ಕೆ ಬರ್ತಿರಲ್ಲ ನೀವು ಅಂತ ಹೇಳಿದೆ. ಇಲ್ಲಿ ವಲ್ಲಭ ಸರಿ ಆಯಿತು ಅಂತ ಹೇಳಿ ತನ್ನ ಗಾಡಿಯನ್ನು ತೆಗೆದು ಹೋಗೋದಕ್ಕೆ ನೋಡ್ತಾರೆ. ಬಟ್ ಗಾಡಿ ಕಾಣಿಸೋದಿಲ್ಲ. ನನ್ನ ಗಾಡಿ ನೋಡಿದ್ರೆ ಎಲ್ಲಿ ಹೋಯಿತು ನನ್ನ ಗಾಡಿ ಅಂತ ಹೇಳಿ ತುಂಬ ತಬ್ಬಿಬ್ಬಾಗಿ ಎಲ್ಲ ಕಡೆ ಹುಡುಕ್ತಿದ್ದಾರೆ, ಎಲ್ಲೂ ಕೂಡ ಸಿಗುವುದಿಲ್ಲ. ಅಷ್ಟರಲ್ಲಿ ಎಲ್ಲರೂ ಕೂಡ ಹೊರಗಡೆ ಇರ್ತಾರೆ. ನಂದವ್ರು ಕೂಡ ಬಂದಿರ್ತಾರೆ. ಇಲ್ಲಿ ವಲ್ಲಭ ಕುಸಿದು ಹೋಗಿ ಕುತ್ಕೋತಾರೆ. ಏನಾಯಿತು ಇವಂಗೆ ಅಂತ ಹೇಳಿ ನಂದವ್ರು ಕೇಳಿದಾಗ, ಗಾಡಿ ಕಾಣಿಸ್ತಿಲ್ಲ ಅಂತ ವಲ್ಲಭ ಹೇಳಿದಾಗ, ಗಾಡಿ ತಗೊಳಕ್ಕೆ ಎಷ್ಟು ಕಷ್ಟಪಟ್ಟಿದ್ದೀನಿ ಗೊತ್ತಾ, ಗಾಡಿ ನಾನು ನೆಟ್ಟಕ್ಕೆ ನೋಡ್ಕೊಳ್ಳೋಕ್ಕಾಗೋದಿಲ್ವಾ, ಗಾಡಿ ಏನಾದರೂ ನಿಂಗೆ ಸಿಗದೆ ಇದ್ದರೆ ಯಾವುದೇ ಕಾರಣಕ್ಕೂ ಕೂಡ ನಾನಂತೂ ನಿನಗೆ ಮತ್ತೆ ಗಾಡಿ ತಗೊಳ್ಳೋದಿಲ್ಲ. ನೀನೇ ತಾನೇ ಹೇಳಿದ್ದು ನೀನು ದುಡ್ಡು ಕೊಡ್ತೀನಿ ಅಂತ, ಎಷ್ಟು ಅಹಂಕಾರದಿಂದ ದುಡ್ಡು ಕೊಡ್ತೀನಿ ಅಂತ ಹೇಳಿದ 8,500 ಅಷ್ಟಕ್ಕೆಲ್ಲ ಕಷ್ಟಪಡಬೇಕಾಗಿದೆ ಅಲ್ವಾ, ಈ ಗಾಡಿ ಇಲ್ಲದೆ ಏನು ಮಾಡ್ತೀಯ ನೀನು, ಸುಮ್ಮನೆ ವಿನಾಕಾರಣ ಏನೇನೋ ಮಾತಾಡೋದು, ಈ ರೀತಿ ದಿಮಾಗ್ ತೋರಿಸೋದು, ಈ ರೀತಿ ಒದ್ದಾಡೋದು, ಇದೆಲ್ಲ ಬೇಕಾಗಿದೆಯಾ ನಿನಗೆ ಅಂತ ಹೇಳಿ ರೇಗು ಬೈದು ಅಲ್ಲಿಂದ ಹೊರಟ್ಬಿಡ್ತಾರೆ ನಂದವರು. ಹಾಗಿದ್ರೆ ಮುಂದೇನಾಗತ್ತೆ ಅನ್ನೋದನ್ನು ತಿಳ್ಕೋಬೇಕು ಅಂದರೆ ಮುಂದಿನ ವೀಡಿಯೋಗೆ ವೇಟ್ ಮಾಡೋದನ್ನು